ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಸುವಿಗೆ ಅನ್ನ ಸಿಕ್ಕದಾಗ ಆಯ್ತು. ಅಯ್ಯೋ, ನೀರು ತರಬೇಕಿತ್ತು. ಯಾಕೆ ತಾತ ನಿದ್ದೆ ಬಂದಿಲ್ವಾ? ಎಲ್ಲಮ್ಮ ಬರುತ್ತೆ. ಆ ಪುಟ್ಟ ಪಾಪು ಇದ್ದಾಗ ಮನೆಯಲ್ಲಿ ಎಷ್ಟು ಕಳಕಳಿಯಾಗಿತ್ತಲ್ವಾ. ಈಗ ಅದು ಹೋದ್ಮೇಲೆ ಯಾಕೋ ಒಂಥರ ಬಿಕೋ ಅಂತ ಅನ್ನಿಸ್ತಾ ಇದೆ. ಹೌದು ತಾತ, ನನಗಂತೂ ಆ ಪುಟ್ಟು ಕಂದನ್ ಮುಖ ಇನ್ನೂ ನನ್ನ ಕಣ್ಣಲ್ಲಿ ಅಚ್ಚು ಒತ್ತಿದ ಹಾಗಿದೆ. ಕಣ್ಣು ಮುಚ್ಚಿದ್ರೆ ಸಾಕು ಆ ಮತ್ತು ಮುಖನೇ ಕಾಣಿಸ್ತಿದೆ. ಮನೇಲೆಲ್ಲ ಕಡೆನೂ ಅಮ್ಮ ಮಗು ಪೂರ್ಣಿ ಓಡಾಡ್ಕೊಂಡಿದ್ದಾರೇನೋ ಅನ್ನಿಸ್ತಿದೆ. ತಾತ ಆದಷ್ಟು ಬೇಗ ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬರೋಣ. ಸರಿ, ಅವರು ಇವತ್ತಷ್ಟೇ ಹೋಗಿದ್ದಾರೆ. ಒಂದಕ್ಕೆ 4 ದಿವಸ ಇದ್ದು ಬರ್ತಾರೆ ಅಷ್ಟೇ ತಾನೇ. ಹೋಗು, ನಿಮ್ಮ ಮಲಕ್ಕೂ ಹೋಗು. ನಾನು ನೀರು ತಗೊಂಡು ಹೋಗ್ತೀನಿ ರೂಮ್ಗೆ. ತಾತ, ನಾನು ಆಗ್ಲೇ ನಿನ್ನ ರೂಮಲ್ಲಿ ನೀರು ಇಟ್ಟಿದ್ದೀನಿ. ನೀನು ಹೋಗಿ ಆರಾಮಾಗಿ ನಿದ್ದೆ ಮಾಡು. ಹೌದಾ? ನೀರು ಇಟ್ಟಿದ್ದೀಯಾ? ನಾನು ನೋಡಲೇ ಇಲ್ವೇ. ತಲೆ ಎಲ್ಲೋ ಇದೆ. ಹೌದು, ನೀನು ಯಾಕೆ ಇಲ್ಲಿಗೆ ಬಂದೆ ಇಷ್ಟೊತ್ತಲ್ಲಿ? ತಾತ, ನಾನು ನೀರು ತಗೊಂಡು ಹೋಗಕ್ಕೆ ಬಂದೆ. ತಗೊಂಡೋಗು. ರಾತ್ರಿ ಯಾರಾದರೂ ಅಡುಗೆ ಮನೆಗೆ ಬಂದು ಊಟ ಮಾಡಿದ್ರಾ? ಅಥವಾ ನಾನೇ ಇದನ್ನು ತೊಳೆಯೋದು ಮರ್ತ್ಬಿಟ್ನಾ? ಸಿರಿ, ನೋಡಿಲಿ, ರಾತ್ರಿ ಯಾರಾದರೂ ಅಡುಗೆ ಮನೆಗೆ ಬಂದು ಊಟ ಮಾಡಿದ್ರಾ? ಇದು ಹೇಗೆ ಇಲ್ಲಿ ಬಂತು? ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಲ್ಲ ಸಂಧ್ಯಾ. ಆಮೇಲೆ ಪಾತ್ರೆ ಎಲ್ಲ ನೀನೇ ತೊಳೆದೆ ಅಲ್ವಾ? ಹೌದು, ಅದಕ್ಕೆ ಕೇಳ್ತಿದ್ದೀನಿ. ನಾನು ಎಲ್ಲ ಪಾತ್ರೆಗಳನ್ನೂ ತೊಳೆದಿಟ್ಟಿದ್ದೆ. ಆದರೆ ಇದು ಒಂದು ತಟ್ಟೆ ಇದೊಂದು ತೊಳೆಯೋದು ಮರ್ತಿರ್ಬೇಕು. ಬಿಡು, ನಾನು ತೊಳಿತೀನಿ. ಇಲ್ಲ ಸಿರಿ, ನಂಗೇನೋ ರಾತ್ರಿ ಏನೋ ಬೆಕ್ಕು ಬಂದು ತಟ್ಟೆಗೆ ಊಟ ಹಾಕೊಂಡು ಊಟ ಮಾಡ್ಕೊಂಡು ಹೋಗಿದೆ ಅಂತನಾ? ಅಂತ ಕಳ್ಬೇಕು ನಮ್ಮನೇಲಿ ಯಾವುದೂ ಇಲ್ಲ. ಬಾ, ತಿಂಡಿ ರೆಡಿ ಮಾಡೋಣ. ಅಡುಗೆ ಮನೇಲಿ ಏನೋ ನಡೀತಿದೆ. ಮೊನ್ನೆ ರಾತ್ರಿ ತಟ್ಟೆ ತುಂಬ ಇದ್ದಿದ್ದ ಹಣ್ಣುಗಳು ಬೆಳಗ್ಗೆ ನೋಡಿದಾಗ ಕಮ್ಮಿ ಆಗಿತ್ತು. ಇವತ್ತು ಊಟ ಮಾಡಿರೋ ತಟ್ಟೆ ಇಲ್ಲಿದೆ. ಏನಾಗ್ತಿದೆ? ತಾತ, ನೀನು ನಿನ್ನೆ ರಾತ್ರಿ ಊಟ ಮಾಡಿದ್ಯಾ? ಮಾಡಿದ್ನಲ್ಲಮ್ಮ, ನಿನ್ನ ಜೊತೆನೆಲ್ಲ ಕೂತ್ಕೊಂಡು ಊಟ ಮಾಡಿದೆ. ಆಮೇಲೆ ನಿದ್ದೆ ಮಾಡಕ್ಕೆ ಹೋದೆ. ಅದಲ್ಲ ತಾತ, ಮಧ್ಯರಾತ್ರಿ ಅಡುಗೆ ಮನೆಗೆ ಬಂದು ಮತ್ತೆ ಏನಾದ್ರೂ ನೀನು ಊಟ ಮಾಡ್ತೀಯ ಅಂತ ಕೇಳ್ತಾ ಇದ್ದೀನಿ.
ಮಧ್ಯರಾತ್ರಿನಲ್ಲಿ ಎದ್ದು ಊಟ ಮಾಡೋದಕ್ಕೆ ನನಗೆ ಭೂತ ಮೆಟ್ಕೊಂಡಿದ್ದೀಯ. ನಾನು ದಿವಸಕ್ಕೆ ಊಟ ಮಾಡೋದೇ 2 ಸಲ, ಅದು ಚೂರು. ಅದನ್ನು ಅಡಗಿಸ್ಕೊಳ್ಳೋದೇ ನನಗೆ ಕಷ್ಟ. ಇನ್ನು ಅಂಥದ್ರಲ್ಲಿ ರಾತ್ರಿ ಎದ್ದು ಮತ್ತೆ ಊಟ ಮಾಡ್ತೀನಾ? ಅದಲ್ಲ ತಾತ, ನಿದ್ದೆಗಣ್ಣಲ್ಲೇನಾದರೂ ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ ಹಾಗೆ? ಅಲ್ಲ, ನಿದ್ದೆಗಣ್ಣಲ್ಲಿ ಕನ್ವರ್ಸ್ತಾರೆ, ಅದನ್ನು ಬಿಟ್ಬಿಟ್ಟು ಯಾರಾದ್ರು ಕಂಠಪೂರ್ತಿ ತಿನ್ಕೊಂಡು ಗೊತ್ತಿರ್ತಾರ? ಏನಾಗಿದೆ ನಿನಗೆ? ಅಯ್ಯೋ ತಾತ, ಸಂಧ್ಯಾ ನಿನ್ನೆಯಿಂದ ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ಮಧ್ಯರಾತ್ರಿ ಯಾರಾದ್ರೂ ಅಡುಗೆ ಮನೆಗೆ ಬಂದಿದ್ರಾ, ಊಟ ಮಾಡಿದ್ರಾ, ಹಣ್ಣುಗಳು ಕಾಣಿಸ್ತಿಲ್ಲ, ಯಾರಾದ್ರೂ ಹಣ್ಣು ತಿಂದ್ರಾ ಅಂತ ಇದ್ರದ್ದೇ ಚಿಂತೆ ಮಾಡ್ತಾ ಇದ್ದಾಳೆ. ಸಂಧ್ಯಾ, ಮನೆಯಲ್ಲಿ ಇಷ್ಟು ಜನ ಇದ್ದೀವಿ, ಯಾರೋ ಬಂದಿರ್ತಾರೆ, ತಿಂದಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಬಿಡು. ಬೇರೆ ಯಾರೋ ಬಂದು ತಿನ್ನೋದಕ್ಕೆ ಹೇಗೆ ಸಾಧ್ಯ? ಎಲ್ಲ ನೀನೇ ತಿಂದಿರ್ತೀಯ, ಮರ್ತು ಹೋಗಿರ್ತೀಯ. ಇತ್ತೀಚೆಗೆ ನಿನಗೆ ಮರುವಿನ ಕಾಯಿಲೆ ಅಂಟ್ಕೊಳ್ತಾ ಇದೆ ಅನಿಸುತ್ತೆ. ಸರಿ ಸರಿ ತಾತ, ಮನೆಗೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತರಬೇಕು. ಹೇಗಿದ್ರು ಸಂಧ್ಯಾ ಆಫೀಸಿಗೆ ಹೊರಟಿದ್ದಾಳಲ್ಲ, ನಾನು ಹೋಗಿ ಬರ್ತೀನಿ. ಸರಿ ತಾತ, ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಇದೆ. ಹಾಗೆ ನಿನ್ಗೇನಾದರೂ ಹಸಿವಾದ್ರೆ ಅಲ್ಲೇ ಮೇಲ್ಗಡೆ ಡಬ್ಬಿಗಳಲ್ಲಿ ತಿಂಡಿಗಳಿದೆ, ಮತ್ತೆ ಹಣ್ಣುಗಳು ಇದೆ. ಸಿರಿ ಬೇಗ ಬಂದ್ಬಿಡ್ತಾಳೆ. ಹೊರಡ್ತೀವಿ ತಾತ. ಸರಿಯಮ್ಮ, ಹೋಗಿ ಬನ್ನಿ. ಲೇಟ್ ಆಗೋಯ್ತು, ಬೇಗ ಹೋಗಬೇಕು. ಇವತ್ತಾದ್ರೂ ಬೇಗ ಹೋಗಿ ಮಗುನ ನಾನೇ ಎತ್ಕೋಬೇಕು. ಅಭಿ ಯಾವಾಗಲೂ ಅಡ್ಡ ಬರ್ತಾನೆ. ಇವತ್ತು ಒಂದು ಕೈಗೆ ಮಗು ಕೊಡಲೇಬಾರ್ದು. ಇಡೀ ದಿನ ಮಗು ನನ್ನ ಹತ್ರನೇ ಇರಬೇಕು, ನಾನೇ ಆಟಾಡಿಸ್ಬೇಕು. ಯಾಕೆ ನಗ್ತಾ ಇದ್ದೀರಾ? ಅಮ್ಮನ ಮನೆ ಬೇಗ ಹೋಗ್ಬೇಕು. ಇವತ್ತು ಮಗು ಎತ್ಕೊಳ್ಳೋದು, ಮಗುನ ರೆಡಿ ಮಾಡೋದು ಇವತ್ತು ನನ್ನ ಸರ್ದಿ. ಸರಿ, ನನಗಿವತ್ತು ತಿಂಡಿ ಬೇಡ, ನಂದೇ ಹೊರಡಬೇಕು. ಈಗ ಏನಾಯ್ತು ಅಂತ ಈ ಥರ ನಗ್ತಾ ಇದ್ದೀರಾ? ಸಮರ್, ಅಮ್ಮನ ಮನೆಗೆ ಹೀಗೆ ಹೋಗ್ತೀಯಾ? ಹೌದು, ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಅದರಲ್ಲೇನು ತಪ್ಪು? ಅಣ್ಣ, ಕಾಲಲ್ಲಿ ನಡೆದ್ರೆ ಅದು ಸರಿ, ತಲ್ಲಲ್ಲಿ ನಡೆದ್ರೆ ಅದು ತಪ್ಪು. ಅದರಲ್ಲೂ ಹಿಂದೆ ಮುಂದೆ ತಿರ್ಕೊಂಡು ಉಲ್ಟಾ ನಡೀತೀನಿ ಅಂದ್ರೆ ಅದಾಗುತ್ತಾ ಅಣ್ಣ? ಸಂಜೆ ಏನು ಮಾತಾಡ್ತಾ ಇದೀಯ ನೀನು? ನಾನೆಲ್ಲಿ ಉಲ್ಟಾ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ? ದಂಡ್ಪಿಂಡ, ನೀನು ಹೇಗಾದರೂ ಹೋಗೋ, ಆದರೆ ಬಟ್ಟೆ ಸರಿಯಾಗಿ ಹಾಕ್ಕೊಂಡು ಹೋಗು. ಹೀಗೆ ಗೊತ್ತಾಯ್ತಾ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ? ಬಟ್ಟೆ ಹಾಕದೆ ಮಾನ ಮುಚ್ಚೋಕ್ಕೆ ಏನೋ ಸ್ವಲ್ಪ ಮೇಲೆ ಕೆಳಗಾಗಿದೆಪ್ಪ ಬಟನ್ನು. ಸರಿ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.